ನಿಜವಾಗ್ಲೂ ನಾನೇನ್ ತೆಪ್ಪು ಮಾಡ್ಲಿಲ್ಲಮ್ಮ. ಅವ್ಳು ಪೊಲೀಸ್ ಆಫೀಸರ್ ಅಂತಾನೂ ಗೊತ್ತಿರ್ಲಿಲ್ಲ. ಏನೋ ಟೈಮ್ ಕೇಳೋಣ ಅಂತ ಹೋದೆ ಆಟೆಯ. ಮುದ್ದು ಸೊಸೆ ಮುದ್ದು ಸೊಸೆ. ಹೊಸ ಕೆಲ್ಸ ಅದೇ, ಆಚೆಗೆ ಹೋಗ್ಬರ್ತೀನಿ. ಗೌಡ್ರೆ, ಯಾಕೆ ಫೋನಲ್ಲಿ ಕೋಪ ಮಾಡ್ಕೊಂಡಿದ್ರಿ, ಟೆನ್ಷನ್ ಮಾಡ್ಕೋತಾ ಇದ್ರಿ? ಏನಾದ್ರೂ ಸಮಸ್ಯೆ ಆಯ್ತೆ? ಪಾಪ ಅವ್ರಿಗೆ 108 ಸಮಸ್ಯೆ ಇರ್ತದೆ. ಆದ್ರೂ ದುಡ್ಡಿನ ವಿಷಯದಲ್ಲಿ ಹುಷಾರ್ ಕಣಪ್ಪ ಅಂತ ನಾನು ಏಟ್ ಬಡ್ಕೊಂಡ್ರವೆ ಈ ವಯ್ಯ ನನ್ನ ಮಾತು ಕೇಳಕ್ಕೇ ಇಲ್ಲ. ಈಗ ನೋಡಿ ಅಳಿಯಂದ್ರು ಮುಂದ್ಗುಟ್ಟೆ ಎಂತ ಅವಮಾನ ಆಯ್ತು. ಅವ್ವ, ಆದ್ರೂ ಗೌಡ್ರು ಟೆನ್ಷನ್ ಮಾಡ್ಕೊಂಡು ಹೋದ್ರು. ಏನಾಗಿರ್ಬೋದು? ಅಣ್ಣ ಅಣ್ಣ ಅಂತ ಅಣ್ಣ ಯಾವಣ್ಣ ಅಣ್ಣ ಅಂತ ಅಸಹ್ಯದ ಕೆಲಸ ಮಾಡ್ಸಕ್ ನಾಚಿಕೆ ಆಗಕ್ಕಿಲ್ವೇ ನಿನ್ಗೆ? ನಮ್ಮ ಅಟ್ಟಿಗೆ ಎಂತೆಂತವ್ರು ಬರ್ತಾರೆ, ಎಂತೆಂತವ್ರು ಗೌರವ ಕೊಡ್ತಾರೆ ಅಂತ ನಿನ್ಗೆ ಗೊತ್ತಿಲ್ವೇ? ಅಂತ ಮನೆತನಕ್ಕೆ ಮಸಿ ಬೆಳೆಕೊಂಡಿದ್ಯಲ್ಲ, ಏನ್ ಅನ್ಬೇಕು? ತಮ್ಮ ಇನ್ನೂ ಚಿಕ್ಕವನು, ಅವನ್ಗೇನು ತಿಳಿಯಕ್ಕಿಲ್ಲ ಅನ್ಕೊಂಡಿದ್ರೆ ನೀನ್ ಬೀದಿಲಿ ಇಂಥ ಕೆಲಸ ಮಾಡ್ಕೊಂಡು ನೋಡಿತಿದ್ಯಾ? ಬಿಡಿ ಇವ್ರೆ, ಇವ್ನ್ ಮಾಡಿರೋ ಕೆಲ್ಸಕ್ಕೆ ಇಷ್ಟೊತ್ತಿಗೆ FIR ಹಾಕಿ ಒಳಗ್ ಕಳಿಸ್ತಿದ್ದೆ. ಬಟ್ SP ಸಾಹೇಬ್ರು ನಿಮ್ ತಂದೆ ಹೆಸರು ಕೇಳಿ ಏನೋ ಹಾಗೆ ಆಗಿರ್ಬೇಕು, ಇದೊಂದ್ಸಲಿ ವಾರ್ನ್ ಮಾಡಿ ಕಳ್ಸಿ ಅಂತ ಹೇಳಿದ್ರು. ಅದಕ್ಕೆ ಇವನ್ನ ಕಳಿಸ್ಕೊಡ್ತಿದ್ದೀನಿ. ಮತ್ತೆ ಏನಾದ್ರೂ ಇದು ರಿಪೀಟ್ ಆದ್ರೆ ಇವನ್ನ ಜೈಲ್ಗೆ ಕಳ್ಸೋದು. ಮೇಡಮ್ನವ್ರೆ, ಇವನಿಂದಾಗೆ ಇಂಥ ಕೆಲಸ ಮಾಡ್ದಂಗೆ ನಾನು ನೋಡ್ಕೋತೀವಿ. ನೀವು ಬಿಟ್ಟಿದ್ದಕ್ಕೆ ಸ್ಯಾನ ಉಪಕಾರ ಆಯ್ತು ಮೇಡಮ್. ಅದೆಲ್ಲ ಇರ್ಲಿ, ಇವನಿಂದ ಇನ್ನೊಂದ್ಸಲಿ ಈ ರೀತಿ ತಪ್ಪಾಗಲ್ಲ ಅಂತ ಹೇಳಿ ಒಂದ್ ಮುಚ್ಚಳಿಕೆ ಬರ್ಕೊಟ್ಬಿಟ್ಟು ಕರ್ಕೊಂಡು ಹೋಗಿ. ಸರಿ ಮೇಡಮ್. ಮುನಿಯಪ್ಪ ಅವ್ರೆ, ಮೇಡಮ್ ಇವ್ರ ಹತ್ರ ಮುಚ್ಚಳಿಕೆಗೆ ಸೈನ್ ತಗೊಂಡು ಕಳಿಸ್ಕೊಡಿ. ಸರಿ ಮೇಡಮ್, ಬನ್ನಿ ಕೊಡ್ರೆ. ಇನ್ನು ಕರ್ಕೊಂಡು ಹೋಗ್ಬೋದು ಗೌಡ್ರೆ. ಮೇಡಮ್ ಅವರೇ, ನಿಮ್ಮಿಂದ ಸ್ಯಾನೆ ಉಪಕಾರ ಆಯ್ತು, ನಾವಿನ್ನು ಹೋಯ್ತೀವಿ. ಇಟ್ಸ್ ಓಕೆ. ಮೊದ್ಲು ಇವನ್ಗೆ ಮನೇಲಿ ಸರಿಯಾಗಿ ಬುದ್ಧಿ ಹೇಳಿ, ಇಲ್ಲ ಅಂದ್ರೆ ಸ್ಟೇಷನ್ ಅಲ್ಲಿ ನಾವು ಸರಿಯಾಗಿ ಪಾಠ ಕಲಿಸ್ಬೇಕಾಗತ್ತೆ. ಏಯ್, ಏನೋ ಮುಖ ನೋಡ್ತೀಯಾ? ಹೋಗೋ ಆಚೆಗೆ. ಇನ್ನೊಂದ್ಸಲಿ ನನ್ ಕೈಗೆ ಸಿಗು, ಅವಾಗಿದೆ ನಿಂಗೆ. ರೀ, ಕರ್ಕೊಂಡು ಹೋಗ್ರಿ ಇವನ್ನ. ಇಲ್ಲೇ ಇದ್ರೆ ಇವ್ನ ಏನ್ ಮಾಡ್ತಾರೋ ನನ್ಗೆ ಗೊತ್ತಿಲ್ಲ. ಪತ್ರ ಯಾಕೆ ನಾನು ಇಲ್ಲಿಗೆ ಬರೋಳ್ದ? ಏನ್ ವಿಷಯ? ಭದ್ರಾ, ಯಾಕೆ ಅವನು ನಂಗೆ ಹೇಳ್ಕೊ ಬರ್ತಾ ಇದೆಯಾ? ಏನಾಯ್ತು? ಚಿಕ್ಕವ, ಇವನ್ ಮಾಡ್ರ ಕೆಲಸ ನೋಡಿದ್ರೆ ತುಂಡ್ ತುಂಡಾಗಿ ಕತ್ರಸ್ ಹಾಕ್ಬೇಕು ಅನ್ಸ್ತದೆ. ನೀನ್ ಈಟೊಂದು ಕೋಪ ಮಾಡ್ಕೊಂಡಿದ್ಯಾ ಅಂದ್ರೆ ಇವನೇನೋ ಮಾಡ್ಬಾರ್ದು ಕೆಲ್ಸನೇ ಮಾಡವನೆ ಅಂದಂಗಾಯ್ತು. ಏನಾಯ್ತಪ್ಪ? ಚಿಕ್ಕವ, ನಾವೆಲ್ಲಾರು ಇವನ್ನ ಅರಿಯೋದು ಹುಡುಗ ಅನ್ಕೊಂಡಿದ್ರೆ ಇವನ್ ಎಂತ ಕೆಲಸ ಮಾಡೋನ್ ಗೊತ್ತೇ? ಬೀದಿಲಿ ಒಂಟಿಯಾಗಿ ನಿಂತಿರೋ ಹೆಣ್ಮಗುತ್ತವ ಹೋಗಿ ಕೆಟ್ಟಾಗಿ ನಡ್ಕೊಂಡವನೆ. ಇವನು
ನಮ್ಮ ಮಾನ ಮರ್ವಾದ ಕಳೆಯಕ್ಕೆ ಅಂತಾನೆ ನಿಂತವನೆ. ಆ ಪೊಲೀಸ್ ಅಮ್ಮ ಇವನ್ ಮೇಲೆ ಕೇಸ್ ಹಾಕಿ ಒಳಗ್ ತಳಕ್ಕೆ ಅಂತ ನಿಂತಿದ್ಲು. ಇವನೇನಾದ್ರೂ ಜೈಲ್ಗೆ ಹೋಗ್ಬಿಟ್ರೆ ಅಟ್ಟಿ ಮಾನ ಅಪ್ಪ ಇವನ್ ಗೌರವ ಎಲ್ಲ ಹಾಳಾಯ್ತದೆ ಅಂತ ಅನ್ಬಿಟ್ಟು ನಾನು ಇವನಿಂತ ಕೆಲಸ ಎಲ್ಲ ಮುಂದಕ್ಕೆ ಮಾಡಕ್ಕಿಲ್ಲ ಅಂತ ಮುಚ್ಚಳಿಕೆ ಬರ್ಕೊಟ್ ಬಂದಿವ್ನಿ. ಥು ಪಾಪಿ, ಹೋಗಿ ಹೋಗಿ ಇಂಥ ಕೆಲಸ ಮಾಡ್ಕೊಂಡ್ ಬಂದಿದ್ಯಾ? ನಿನ್ಗೇನ್ಲ ಬಂದಿರೋದು ಮಲ್ಲಾಗ್ರು? ಲೇ ಸುಭಾಷ, ಇದೇ ಕಡೆಕಲ್ಲ, ಮನೆಯಲ್ಲಿ ಹೇಳಿದ ಕೆಲಸ ಮಾಡ್ಕೊಂಡ್ ಬಿದ್ದಿದ್ರೆ ಸರಿ, ಇಲ್ಲ ಜೀವಂತ ಊತಾಕ್ಬಿಡ್ತೀವಿ. ನೀನೇನಾದ್ರೂ ಇನ್ನೊಂದ್ ಕಿತ್ತ ಬೀದಿಲೆಲ್ಲಾರು ಕಾಣಿಸ್ಕ ಹಾಕ್ಬಿಡ್ತೀನಿ ನಮ್ಗೆ. ಚಿಕ್ಕವ್ವ, ನಿನ್ ಮುಂದ್ಗುಂಟೆ ಇವನ್ಗೆ ಹಿಂಗೆಲ್ಲ ಬೈದೆ ಅಂತ ಬೇಸರ ಮಾಡ್ಕೋಬೇಡ. ಇನ್ ಮುಂದಕ್ಕಾದ್ರೂ ಇವನಿಗೆ ನಟ್ಟಿಗಿರ ಕೇಳು. ಇಷ್ಟು ದಿನ ಇವನನ್ನ ಏನೋ ಅನ್ಕೊಂಡ್ಬಿಟ್ಟಿದ್ದೆ ಭದ್ರ. ಇನ್ನು ಮ್ಯಾಕೆ ಸರಿಯಾದ ಪಾಠನೇ ಕಲಿಸ್ತೀನಿ. ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಅಂತಲೇ ಇನ್ನ ಇಲ್ಲಿ ಕರ್ದು ಹೇಳ್ತಾ ಇರೋದು. ಚಿಕ್ಕವ್ವ, ಇವನ್ನ ಹಟ್ಟಿ ಕರ್ಕೊಂಡೋಗು, ನಾವು ಹೋಗ್ಬರ್ತೀನಿ. ಈ ಸುಭಾಸ ಹೇಳಿದ್ದೆಲ್ಲ ಗೆಪ್ತಿಗದೆ ತಾನೆ. ಒಟ್ಟಿಗೆ ಒಳ್ಳೆ ಹೆಸರು ಬರಂಗ್ ನಡ್ಕ. ಅಪ್ಪಿ ತಪ್ಪಿ ಏನಾದ್ರೂ ಕೆಟ್ಟ ಕೆಲಸ ಮಾಡ್ದೆ ನಾನೇ ಕೈ ಕಾಲು ಮುರಿದು ಕೂರಿಸ್ಬಿಡ್ತೀನಿ. ಅಣ್ಣ, ನಿಂಗೆ ಹೇಳಿದ್ದೆಲ್ಲ ಅರ್ಥ ಆಯ್ತಲ್ವೇ? ಇನ್ನೇನ್ ನಿಂಗೆ ಕೆಲಸ ಶುರು ಹಚ್ಕ. ಹ್ಞೂ ಅಣ್ಣ. ಲೇ ಕ್ವಾಟ್ಲೆ, ಎಲ್ಲಿದ್ದಿಲ್ಲ? ನಾನು ಗಾಡಿ ಕೊಟ್ಬಿಟ್ಟು ಏನೇನ್ ಮಾಡ್ಬೇಕು ಅಂತ ಎಲ್ಲ ಹೇಳಿವ್ನಿ. ವಸಿ ಬೇಗ ಬಾ. ಇದೇನಾ ಉಲ್ಟಾ ಇಟ್ಕೊಂಡ್ ಬುಕ್ ಓದ್ತಿದ್ದಿ? ಅಯ್ಯೋ ಬಾವಾ, ಅದೇನೋ ನೋಡ್ತಿದ್ದೆ. ತಕ. ಏನ್ ಬಾವಾ ಇದು? ಬೇಕ್ರಿ ಐಟಮ್ ಕಣ್ ತಕ. ಅಯ್ಯೋ ಗೌಡ್ರೆ, ಅದ್ನೆಲ್ಲ ಏನಕ್ ತರಕ್ ಹೋದ್ರಿ? ಅಮ್ಮಿ, ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ನಲ್ಲ, ಅಲ್ಲೇ ಊಟ ಮಾಡ್ದೆ, ಎದುರುಗಡೆನೆ ಬೇಕ್ರಿ ಕಾಣಿಸ್ತು, ಅದಕ್ಕೆ ಎತ್ಕೊಂಬಂದೆ ಕಣಮ್ಮಿ. ಅಮ್ಮಿ, ನೀನ್ ಊಟ ಮಾಡ್ದೆ ನಮ್ಮಿ? ಬಾವಾ, ನೀವ್ ಬರೋ ಗಂಟ ನಾನು ಊಟ ಮಾಡಕ್ಕಿಲ್ಲ ಅಂತ ಕುಂತವಳೆ. ಅಯ್ಯೋ ದ್ಯಾವ್ರೆ, ನಿಂಗೆ ಫೋನ್ ಮಾಡಿ ಹೇಳ್ಬೇಕಾಗಿತ್ತು, ನನ್ ಮರ್ತೇ ಹೋದೆ ನೋಡು. ಹಾಳಾದ್ ನನ್ ತಲೆಗೆ. ಹೋಗಮ್ಮಿ, ಊಟ ಮಾಡು. ಸರಿ ಬಿಡಿ, ಆಯ್ತು, ನಾವೆಲ್ರೂ ಮಾಡ್ತೀವಿ. ಅದ್ ಸರಿ, ಮಾವಯ್ಯ ಅತ್ತೆಯಲ್ಲಿ ಕಾಣಿಸ್ತಾ ಇಲ್ಲ. ಸರು, ಹೊಸಿ ಅತ್ತೆ ಮಾವನ್ ಕರಿ. ಏನ್ ಹೇಳಿ ಅಂದ್ರೆ ನಾನ್ ಕೇಳ್ತಾ ಇದ್ದೀರಿ? ಏನು ಇಲ್ಲ ಮಾವಯ್ಯ, ವತರಿಕೆ ನಿಮ್ಗೇನಾದ್ರು ಕೆಲಸ ಇದ್ದದೆ? ಅಯ್ಯೋ, ಅರಬ್ಬಿ ಸಮುದ್ರನ ಬಂಗಾಳ ಕೊಲ್ಲಿನ ಒಂದು ಮಾಡ್ಬೇಕು. ಏನ್ ಮಾವಯ್ಯ? ನನಗೇನ್ ತಲೆ ಹೋಗೋ ಕೆಲಸ ಇದ್ದೋಳಿ ಅಂದ್ರೆ ಅದೇನು ಅಂತ ಹೇಳಿ. ಒಳ್ಳೇದೇ ಆಯ್ತಂತ ಕಳಿ. ವತರಿಕೆ ಒಂದ್ ಜಾಗಕ್ಕೆ ಹೋಗ್ಬೇಕು, ಎಲ್ರು ಬಿರ್ನೆ ಎದ್ದು ಸಿದ್ಧ ಆಗ್ಬಿಡಿ, ಆಯ್ತಾ? ಅಳಿ ಅಂದ್ರೆ ಹಿಂಗ್ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಎಲ್ಲಿಗೆ ಹೋಗ್ಬೇಕು, ಯಾಕೆ ಹೋಗ್ಬೇಕು ಅಂತವ ಅದೆಲ್ಲ ವತರಿಕ್ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತದೆ. ನೀವ್ಯಾರು ಏನು ಗಾಬರಿ ಪಟ್ಕೋಬಿಡಿ, ಒಳ್ಳೆ ಇಸ್ಯಾನಯ್ಯ. ಇದ್ಯಾ, ನೀನು ಹೋಗಿ ಊಟ ಮಾಡು, ನಾನು ರೂಮಲ್ಲಿ ಇರ್ತೀನಿ. ಅದ್ ಸರಿ, ಅತ್ತ ಮೇಲೆ ಕಾಣಿಸ್ತಾನೆ ಇಲ್ಲ? ಅದು ಅವಂಗೆ ಮೂಗ್ ಕಟ್ಕೊಂಡದೆ. ಮೂಗ್ ಕಟ್ಕೊಂಡ್ರೆ ಅವಂಗ್ ಮಾತೇ ಬರಕಿಲ್ಲ. ಅಡ್ಗೆ ಎಲ್ಲ ಸಿದ್ಧ ಮಾಡ್ತಾವಳೆ. ವಾ, ಸರಿ ಸರಿ. ಅಮ್ಮೆ, ಹೊಸಿ ಕೈ ಕಾಲು ತೊಳ್ಕೊಂಬರ್ತೀನಿ. ರತ್ನಿ, ರತ್ನಿ, ಅವೋ ರತ್ನಿಗೆ ಮಂದ ಬುದ್ಧಿ, ಹೊಸಿ ಊಟ ಬಡ್ಸಕ್ ಕೇಳು, ಬರ್ತೀನಿ ನಾನು. ಅದ್ ಸರಿ, ನಮ್ ಗೌಡ್ರು ಎಲ್ಲಿ ಕರ್ಕೊಂಡು ಹೋಯ್ತವ್ರೆ? ಅಮ್ಮ,
ನಿಜವಾಗ್ಲೂ ನಾನೇನ್ ತೆಪ್ಪು ಮಾಡ್ಲಿಲ್ಲಮ್ಮ. ಅವ್ಳು ಪೊಲೀಸ್ ಆಫೀಸರ್ ಅಂತಾನೂ ಗೊತ್ತಿರ್ಲಿಲ್ಲ. ಏನೋ ಟೈಮ್ ಕೇಳೋಣ ಅಂತ ಹೋದೆ ಆಟೆಯ. ನಿನ್ನ ಸಿಂಹಾಸನದ ಮ್ಯಾಗ ಕೂರಿಸ್ಬೇಕು ಅಂತ ಎಷ್ಟೆಲ್ಲ ಕನ್ಸ್ಬಿಟ್ಟಿದ್ದೀನಿ. ಆದ್ರೆ ನೀನು ತಿಪ್ಪೆ ಮ್ಯಾಗ ಕುಂತ್ಕೊಳಕ್ ಆಸೆ ಪಡ್ತಿದ್ಯಾ. ನಾನ್ ನೋಡಿದ್ರೆ ಆ ಶಿವರಾಮೇಗೌಡಂಗಿಂತ ದೊಡ್ಡ ಸ್ಥಾನದಲ್ಲಿ ನಿನ್ನ ನಿಲ್ಸಿ ದೊಡ್ಡ ಮನೆಯಿಂದ ಹೆಣ್ ತಂದು ನಿನ್ನ ಮದ್ವೆ ಮಾಡ್ಬೇಕು ಅಂತ ಆಸೆ ಪಡ್ತೀವಿ. ಆದ್ರೆ ನೀನು ಯಾವಳಿಂದ ಹೋಗಿ ಸ್ಟೇಷನ್ ಮೆಟ್ಲಾಕ್ಬಿಟ್ಟು ಬಂದಿದ್ಯಲ್ಲ. ಉಸಿರಾಡ್ಬೇಡ. ನೀನ್ ಒಂದೇ ಒಂದ್ ಮಾತಾಡಿದ್ರು ನಾಲ್ಗೆ ಕಿತ್ತಾಕ್ಬಿಡ್ತೀನಿ. ಇದೆಲ್ಲ ನಿಂಗ್ ಬೇಕಿತ್ತೇನ್ಲ? ಆ ಪೊಲೀಸ್ನವರು ಭದ್ರಂಗ್ ಫೋನ್ ಮಾಡಿದ್ದಕ್ಕೆ ನೀನ್ ಮತ್ತೆ ಅಟ್ಟಿ ಬಾಕ್ಲಿಗೆ ಬಂದಿದ್ಯಾ. ತಪ್ಪಿ ನಿಮ್ಮ ಅಪ್ಪಂಗೆ ಏನಾದ್ರು ಫೋನ್ ಮಾಡಿದಿದ್ರೆ ಅದ್ರ ಪರಿಣಾಮ ಏನಂತ ಯೋಚನೆ ಮಾಡಿದ್ಯನ್ಲ? ಅವನೊಪ್ಪ ನಿಂತಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ನಿನ್ ಗತಿ ಏನಾಗಿರೋದು ಅಂತ ಯೋಚನೆ ಮಾಡಿದ್ಯನ್ಲ? ಅವ್ವ ಏನೋ ಗೊತ್ತಾಗದೆ ತೆಪ್ ಮಾಡ್ಬಿಟ್ಟವ್ನೆ. ಇನ್ನೊಂದ್ಕಿತ ಹಿಂಗ್ ಮಾಡಕ್ಕಿಲ್ಲ, ಬಿಟ್ಬಿಡವ್ವ. ಈಗ್ಲೇ ಮಾನ ಮರ್ವಾದಿ ಕಳ್ಕೊಂಡ್ ನಿಂತವನೆ. ಇನ್ ಒಂದೇ ಒಂದು ಕಿತ್ತ ಈ ತೆಪ್ ಮಾಡಿದ್ರೆ ಜೈಲಲ್ಲಿ ಮುದ್ದೆ ಮುರಿತ ನಾಟಯ. ಲೇ, ಕಳ್ಕೊಂಡಿದ್ ಕಡೆನೆ ಪಡ್ಕಬೇಕು. ಆ ಭದ್ರ ಎಟ್ಟಿಗೆ ಬರೋ ಅಷ್ಟೊತ್ತಿಗೆ ಈ ಅಟ್ಟಿನಲ್ಲಿ ಒಂದು ಗಟ್ಟಿ ಸ್ಥಾನ ಗಳಿಸ್ಕೊಂಡ್ರೆ ನಿನಗೆ ಉಳ್ಗಾಲ. ಇಲ್ಲ ಅಂದ್ರೆ ಭಿಕ್ಷೆ ಬೇಡ್ಕೊಂಡು ತಿನ್ಬೇಕಾಯ್ತದೆ. ಅಮ್ಮ, ನನ್ನಿಂದ ತಪ್ಪಾಗೋಗದೆ, ಕ್ಷಮಿಸ್ಬಿಡು. ಈಗ ನಾನು ಏನ್ ಮಾಡ್ಬೇಕು ಹೇಳು, ಮಾಡ್ತೀನಿ. ಆ ಲೋಕಿ ನಿಮ್ ದೊಡ್ಡಪ್ಪನ ಮುಂದೆ ಸತ್ಯ ಒಪ್ಕೋಬೇಕು. ಭದ್ರ ಎಟ್ಟಿಗೆ ಬರೋಕ್ಕಿಂತ ಮುಂಚೆ ಇದಾಗ್ಬೇಕು. ಆಗ್ಲೇ ಆ ಭದ್ರಂಗಿಂತ ನೀನೇನ್ ಕಮ್ಮಿ ಇಲ್ಲ ಅನ್ನೋದು ಸಾಬೀತಾಗದು. ಸರಿ ಅಮ್ಮ, ಆ ಲೋಕಿನ ಎಳ್ಕೊಂಡ್ ಬಂದ್ ದೊಡ್ಡಪ್ಪನ ಮುಂದೆ ನಿಲ್ಸಿ ಸತ್ಯ ಕಕ್ಕಿಸ್ತೇನೆ. ನೋಡು, ಯಾವ ವಿಷಯದಲ್ಲಾದ್ರೂ ಆಟೆಯ ನಾನು ಏನ್ ಹೇಳ್ತೀನೋ ಅಷ್ಟನ್ನು ಮಾತ್ರ ಮಾಡು, ಗೊತ್ತಾಯ್ತಾ? ಸರಿ ಅಮ್ಮ. ಇಲ್ಲ, ಇನ್ನು ನಾನ್ ಸುಮ್ಕೆ ಇದ್ರೆ ಸಿಂಹಾಸನದ ಪಟ್ಟ ನನ್ ಕೈ ಬಿಟ್ಟು ಹೋಯ್ತಾ ಇರ್ತದೆ. ಅದಕ್ಕೆ ನಾನು ಅವಕಾಶ ಮಾಡ್ಕೊಡಕ್ಕಿಲ್ಲ. ಇನ್ ಮೇಗ್ ಯಾವುದೇ ಕಾರಣಕ್ಕೂ ನಾನ್ ಸುಮ್ನೆ ಇರಕ್ಕಿಲ್ಲ.